ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂಥ ಕಣಗಾಲ್ ಗ್ರಾಮ ಪಂಚಾಯತಿ ಸದಸ್ಯರಾದ ವಾಸು ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ವಾಸು ಅಂತ. ಯಾವ ಗ್ರಾಮ ಪಂಚಾಯತಿಯಿಂದ? ಕಣಗಾಲ್ ಗ್ರಾಮ ಪಂಚಾಯತಿಯಿಂದ. ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ನಮಗೆ 367 ಮತ ಬಂದಿದೆ. ಎಷ್ಟು ಮತ ಅಂತರದಲ್ಲಿ ತಾವು ಗೆದ್ದಿದ್ದು ಸರ್? 37 ಮತ ಅಂತ. 37 ಮತ ಅಂತರದಲ್ಲಿ ಗೆದ್ದಿದ್ದು. ಅಂದಾಗ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿ ಸರ್. ಅಂದಾಗ ಈಗ ನೀವು ಗೆದ್ದು 4 ವರ್ಷ ಅವಧಿ ಆಗಿದೆ ಸರ್. ಈ 4 ವರ್ಷ ಅವಧಿನಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸರ್? ಕೆಲವು ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದೀವಿ. ಮತ್ತು MLA ಮೀಟ್ ಮಾಡಿ ಶಾಸಕರನ್ನ ಅವ್ರನ್ನ ಆದಂಥ ವಾಟರ್ ಸಪ್ಲೈ ಮತ್ತು ಓವರ್ ಟ್ಯಾಂಕ್ ಸಪ್ಲೈ ಎಲ್ಲ ಮಾಡಿಸಿದ್ದೀವಿ. ಮತ್ತು ಕೆಲವು ಮನೆಗಳೆಲ್ಲ ಬಂದಿದ್ದು ಬಡವರಿಗೆ ಸ್ವಲ್ಪ ಮನೆ ಕೊಟ್ಟಿದ್ದೀವಿ. 2-3 ಕೆರೆ ಎಲ್ಲ ಓಳೆಲ್ಲ ತೆಗೆಸಿ ರಿಪೇರಿ ಮಾಡಿಸಿದ್ದೀವಿ. ಈ ಥರ ಎಲ್ಲ ಆದಷ್ಟು ಸಾಧಾರಣ ಕೆಲಸ ಮಾಡಿಸಿದ್ದೀವಿ. ಓಕೆ ಸರ್. ಅಂದಾಗೆ ಈಗ ನಿಮಗೆ ಇನ್ನೂ 1 ವರ್ಷ ಅವಧಿ ಇದೆ ಸರ್. ಈ 1 ವರ್ಷ ಅವಧಿನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ? ಇನ್ನೂ ಕೆಲವು ಕಾರ್ಯಕ್ರಮಗಳು, ಊರು ಚರಂಡಿಗಳಿದೆ, ಇನ್ನೊಂದು ಸ್ವಲ್ಪ ಕೆರೆಗಳಿದೆ. ಕೆಲವು ಬಡವರಿಗೆ ಸೈಟ್ ಇಲ್ಲ, ನೀವೇ ಸಣ್ಣ ಕಟ್ಕೊಳ್ಳೋದಕ್ಕೆ ಆ ಸೈಟನ್ನು ಏನಾರು ಮಾಡಿಸಲ್ಲ. ಸರ್ಕಾರ ಇರೋದ್ರಿಂದ ಏನಾರು ಶ್ರಮ ಪಟ್ಟು ಎಲ್ಲರೂ ಅಕ್ವರಿ ಮಾಡಿಸಿ ಬಡವರಿಗೆ ಸೈಟ್ ಹಂಚಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸ್ಬೇಕು ಅಂತ ಭಾರಿ ನಿರ್ಧಾರವಾದಂಥ ಮನಸ್ಸನ್ನ ಸ್ಟೆಪ್ ತೊಗೊಂಡಿದ್ದೀವಿ ಸರ್. ಇವಾಗ ಸರ್, ನನಗೆ ಈಗ ರಾಜಕೀಯ ಜೀವನಕ್ಕೆ ಬರಬೇಕು ಅಂತಂದರೆ ನಿಮಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ರೆ ಅವ್ರ ಹೆಸರು ಹೇಳ್ಕೊಬೋದು? ಫಸ್ಟ್ ಪ್ರೂಫ್ ಏನಿಲ್ಲ, ನಮಗೆ ನಮ್ಮ ತಾಯಿಯ ತಮ್ಮನಿರು ಅವರಿಂದನೇ ಒಂದು ತಾಲೂಕು ಮಟ್ಟದಲ್ಲಿ ಹೋಗೋದು ಬರೋದು ತಿಳುವಳಿಕೆಲ್ಲ ಮಾಡಿಸಿ ಫಸ್ಟ್ ಮಾಡಿದ್ದು ಅವರಿಂದನೇ. ನಮ್ಮ ಸೋದರ ಅವರಿಗೆ ರಾಮೇಗೌಡ ಅಂತ ಅವರಿಂದನೇ ಫಸ್ಟ್ ಪ್ರಿಫರೆನ್ಸ್. ಅವರೇ ನಿಮ್ಗೆ ರಾಜಕೀಯ ಫಸ್ಟ್ ಸರ್. ಅಂದಾಗೆ ಈಗ ನೀವೊಂದು ಸದಸ್ಯತ್ವ ಸ್ಥಾನಕ್ಕೆ ಬರಬೇಕು ಅಂತಾರೆ ನಿಮ್ಮ ಗ್ರಾಮದ ಜನತೆಯ ಕಾರಣ. ಯಾಕೆಂತಂದ್ರೆ ಅವರು ನಿಮಗೆ ಮತ ನೀಡಿ 37 ಓಟ ಅಂತರದಲ್ಲಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ಸರ್? ಅಭಿನಂದನೆ ಅಂದರೆ ಅವ್ರಿಗೆ ನಮಗೆ ಹೊಂದಾಣಿಕೆ ಏನಿರ್ತದೆ, ಈಗ ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ, ನಮಗೆ ಈ ಥರ ಅಂದಾಗ ನಮ್ಗೆ ಅವ್ರು ಸ್ಪಂದಿಸಿದ್ದಾರೆ. ಆ ಥರ ಇದು ಮಾಡಿದ್ರೆ ಹೊರತು ನಾವು ಯಾವುದೇ ಟೈಮಲ್ಲಿ ಕಷ್ಟ ಸುಖ ಬಂದರೆ ಒಂದು ಮನೆಯಲ್ಲಿ ಗಲಾಟೆ ವಾಗರಿ ಏನೇ ಇದ್ರು ಆ ವಿಚಾರವಾಗಿ ಅವ್ರು ಎಷ್ಟೊತ್ತಿನಲ್ಲಿ ಸಮ್ಮತಿನಲ್ಲಿ ಹಣ ಹೆಂಗಾಗೈತೆ ಅಂದರೆ ನಾವು ಅವ್ರ ಕಷ್ಟಕ್ಕೆ ಸ್ಪಂದಿಸಿದಾಗ ನಮ್ಮ ಕಷ್ಟಕ್ಕೆ ಅವ್ರು ಸ್ಪಂದಿಸಿ ನಮಗೆ ಋಣ ತೀರಿಸಿದ್ದಾರೆ. ಓಕೆ ಸರ್. ಅಂದಾಗೆ ಈಗ ನೀವು ಬೇರೆ ಇನ್ಯಾವುದಾದ್ರು ಸಂಘ ಸಂಸ್ಥೆನಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ? ಇಲ್ಲ, ಅದೇ ನೀರಾವರಿ ಸೊಸೈಟಿಲಿ 2 ವರ್ಷ ಅಧ್ಯಕ್ಷ ಆಗಿದ್ದೆ, ಇನ್ನೊಂದು 2 ವರ್ಷ ಡೈರೆಕ್ಟರ್ ಆಗಿದ್ದೆ. ಹಂಗಾಗಿ ಅಲ್ಲೂ ಕೆಲವು ಕೆಲಸ ಕಾರ್ಯಗಳೆಲ್ಲನೂ ಮಾಡಿಸಿದ್ದೀವಿ. ಅಧ್ಯಕ್ಷ ಆಗಿದ್ದಂಥ ಫೀಲ್ಡಲ್ಲೂ ಏನು ಮಾಡಿಸ್ಬೇಕು ಅನ್ನೋದಿತ್ತು ನಮ್ಮ ಇದರಲ್ಲೆಲ್ಲ ಅಲ್ಲೆಲ್ಲ ಮಾಡಿಸಿದ್ದೀನಿ. 2-3 ರೋಡ್ ಎಲ್ಲ ಕೆಲಸ ಮಾಡಿಸಿದ್ದೀವಿ. ಮತ್ತು ಕೆಲವು ಸಂಘ ಸಂಸ್ಥೆಗೆ ಏನೋ ಸಬ್ಸಿಡಿ ಇದರಿಂದ ನಮ್ಮ ಸಂಘಕ್ಕೆ ಬರ್ತಿತ್ತು, ಅದನ್ನೆಲ್ಲ ಕೆಲವು ಔಷಧಿ ಫ್ರೇಯರ್ಗಳಿತ್ತು. ಮತ್ತು ರೈತಗಳು ಕೊಬ್ಬರಿ ನೀಲಾಗ್ಬೋದು, ಅದೆಲ್ಲನೂ ತಾಲೂಕು ಮಟ್ಟದಲ್ಲಿ ನಿತ್ಯ ಬಡವರಿಗೆಲ್ಲ ಹೆಲ್ಪ್ ಮಾಡಿಸಿದ್ದೀರಾ? ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯ ನಮಗಾಗಿ ನೀಡಬೇಕಾಗಿ ಧನ್ಯವಾದಗಳು. ನಮಸ್ಕಾರ.